ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ವಿದ್ಯುತ್ ಇದೆ, ಆದರೆ ವಿತರಣೆಗೆ ಬೇಕಾದ ಸಬ್‌ಸ್ಟೇಷನ್ಗಳಿಗೆ ಸಮಸ್ಯೆಯಾಗಿದೆ. ಹಾಗಾಗಿ ಈ ವರ್ಷ 100 ಸಬ್‌ಸ್ಟೇಷನ್ ನಿರ್ಮಾಣಕ್ಕೆ ಕೆಲಸ ನಡೆದಿದೆ. 2400 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಕ್ರಮ. ಸಚಿವ ಕೆಜೆ ಜಾರ್ಜ್ ಮಾಹಿತಿ. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷರಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ಅಧಿಕಾರ ಸ್ವೀಕಾರ. ಅವಿರೋಧವಾಗಿ 2ನೇ ಬಾರಿಗೆ ಆಯ್ಕೆಯಾದ ಶಾಸಕ ಸ್ವರೂಪ್, ಎಲ್ಲರ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸುತ್ತೇನೆ ಎಂದ ಶಾಸಕ ಸ್ವರೂಪ್. ಸತಿಪತಿಗಳೆಂದರೆ ಬದುಕಿನ ಬಂಡಿಯ 2 ಚಕ್ರಗಳಿದ್ದಂತೆ. 1 ಚಕ್ರ ಉರುಳದಿದ್ದರೂ ಬದುಕು ನಿಂತ ನೀರಾಕಿ ಬಿಡುತ್ತದೆ. 2 ಚಕ್ರಗಳು ಸಮನಾಗಿ ಸಾಗಿದರೆ ಬದುಕಿನ ದಡವನ್ನ ತಲುಪಬಹುದು. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಚನ. ಅರಸೀಕೆರೆ ತಾಲೂಕಿನ ಕುಂದ ಗ್ರಾಮದಲ್ಲಿ 11 ಕೆವಿ ವಿದ್ಯುತ್ ಉಪಕೇಂದ್ರವನ್ನ ಇಂಧನ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿದರು. ಅರಸೀಕೆರೆಯಲ್ಲಿ 11 ಕೆವಿ ವಿದ್ಯುತ್ ಉಪಕೇಂದ್ರವನ್ನ ಇಂಧನ ಸಚಿವ ಕೆಜೆ ಜಾರ್ಜ್ ಉದ್ಘಾಟಿಸಿ ನಂತರ ಬೆಂಗಳೂರಿನಲ್ಲಿ ಟನಲ್ ನಿರ್ಮಾಣಕ್ಕೆ ಬಿಜೆಪಿ ವಿರೋಧ ವಿಚಾರವಾಗಿ ಮಾತನಾಡಿದ ಅವರು, ಹಿಂದೆ ಸ್ಟೀಲ್ ಬ್ರಿಡ್ಜ್ಗೆ ಕೂಡ ವಿರೋಧ ವ್ಯಕ್ತವಾಗಿತ್ತು. ಸ್ಟೀಲ್ ಇಲ್ಲದೆ ಏನೂ ಆಗಲ್ಲ. ಶಿವಾನಂದ ಸರ್ಕಲ್ನಲ್ಲಿ ಸ್ಟೀಲ್ ಬ್ರಿಡ್ಜ್ ಇದೆ, ಅದು ಸ್ಟೀಲ್ ತರ ಕಾಣುತ್ತಾ ಅದೇ ರೀತಿಯಲ್ಲಿ ಆಗ್ತಿತ್ತು. ಬಿಜೆಪಿಯ ಕೆಲವರಿಗೆ ಒಳ್ಳೆಯ ಕೆಲಸವನ್ನ ವಿರೋಧ ಮಾಡುವುದೇ ಅವರ ಕೆಲಸ. ಅವರ ಕಾಲದಲ್ಲಿ ಏನೂ ಮಾಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಇವರು 4 ವರ್ಷ ಅಧಿಕಾರದಲ್ಲಿ ಇದ್ದರೂ ಏನು ಮಾಡಿದ್ರು? ನಾನು ಬೆಂಗಳೂರು ಅಭಿವೃದ್ಧಿ ಸಚಿವ ಇದ್ದಾಗ ಸಿಎಂ ಸೂಚನೆಯಂತೆ ಕಾಂಕ್ರೀಟ್ ರೋಡ್ ಮಾಡಲು ಹೋದರೆ ಅದಕ್ಕೂ ಗಲಾಟೆ ಮಾಡಿದ್ರು. ಎಲ್ಲಿ ಕಾಂಕ್ರೀಟ್ ರೋಡ್ ಆಗಿದೆ ಅಲ್ಲಿ ಗುಂಡಿ ಇಲ್ಲ. ಈ ವರ್ಷ ಮಳೆ ಜಾಸ್ತಿಯಾಗಿ ರಸ್ತೆ ಗುಂಡಿ ಆಗಿದೆ. ಗುಂಡಿ ಮುಚ್ಚಲು ಹಣ ಬಿಡುಗಡೆಯಾಗಿದೆ, ಅದು ಕೆಲಸ ಆಗುತ್ತೆ ಎಂದರು. ಜಪಾನ್ನಲ್ಲಿ 40 ವರ್ಷದ ಹಿಂದೆಯೇ ಸಮುದ್ರದಲ್ಲಿ ಟನಲ್ ಮಾಡಿದ್ದಾರೆ. ಪ್ಯಾರಿಸ್, ಲಂಡನ್ಗಳ ನಡುವೆ ಟನಲ್ ಇದೆ. ನಮ್ಮ ಮೆಟ್ರೋ ಯೋಜನೆಗೆ ಟನಲ್ ಮಾಡಿಲ್ವಾ? ಅಲ್ಲೆಲ್ಲ ಕೆರೆ ಬತ್ತಿ ಹೋಗಿದ್ಯಾ? ಬಿಜೆಪಿಯವ್ರಿಗೆ ಒಳ್ಳೆಯ ಕೆಲಸ ಸಹಿಸಲು ಆಗಲ್ಲ. ಒಳ್ಳೆಯ ಕೆಲಸ ಆಗಿ ಟ್ರಾಫಿಕ್ ಸಮಸ್ಯೆ ಸರಿಯಾದರೆ ಇವರಿಗೆ ಮಾತಾಡೋಕೆ ಆಗಲ್ವಲ್ಲ. ಇವರು ಆಡಳಿತ ಮಾಡೋ ರಾಜ್ಯದಲ್ಲಿ ಕೂಡ ಇದು ಇದೆ. ಹಾಗಾಗಿ ನಾನು ಸಿಎಂ ಡಿಸಿಎಂ ಅವ್ರನ್ನ ಅಭಿನಂದನೆ ಮಾಡ್ತೇನೆ. ಬಿಜೆಪಿಯವರು ಏನೇ ಹೇಳಿದರೂ ಲೆಕ್ಕಕ್ಕೆ ತಗೋಬೇಡಿ ಎಂದು ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದರು. ಸ್ಟೇಟಲ್ಲಿ ಸುಮಾರು 2400 ಮೆಗಾವಾಟ್ ಸೋಲಾರ್ ಇದರಿಂದ ನಾವು ಐ ಪಿ ಸೆಟ್ಗಳು ಸಬ್ಸ್ಟೇಷನ್ ಏನಿದೆ ಅಲ್ಲಿ ಸೋಲಾರ್ನ ಉತ್ಪಾದನೆ ಮಾಡಿ ಅಲ್ಲಿ ಕೊಟ್ಟು ರೈತರಿಗೆ ನೇರವಾಗಿ ಐ ಪಿ ಸೆಟ್ಗಳಿಗೆ ಒಳ್ಳೆ ಕರೆಂಟು ಸುಮಾರು 7 ಗಂಟೆ ಹಗಲು ಹೊತ್ತು ಕೊಡುವಂಥ ಕೆಲಸವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಮ್ಮ ಶಿವಲಿಂಗೇಗೌಡರು ಸಾಕಷ್ಟು ಆಸಕ್ತಿ ವಹಿಸಿದ್ದಾರೆ. ನಾನು ಮೊದಲು ಸಚಿವನಾಗಿದ್ದರು ವಿಚಾರ ಎಲ್ಲ ಹೋಗಿ ನೋಡಬೇಕು ಏನಿದೆ ಅಂತ ಬಂದಿದ್ದೆ ಅರಸೀಕೆರೆಗೆ. ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಕಡೆ ತೋರಿಸಿದ್ರು. ಈಗ ನಮ್ಮ ಶ್ರೇಯಸ್ ಪಾಟೀಲ್ ಅವರು ಯಂಗ್ MP ಇದ್ದಾರೆ, ಅವರು ಸಮೇತ ಬಂದಿದ್ದಾರೆ. DC ಅವರು ನಮಗೆಲ್ಲ ಜಾಗ ಕೊಡಬೇಕಾಗಿದ್ದು DC ಅವರು, ನಮ್ಮ SP ಅವರು, ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಈ ಚೆಸ್ಕಾಮ್ ಅವರು ನಮ್ಮ ಅವರು ಸಮೇತ DT ಎಲ್ಲ ಬಂದಿದ್ದಾರೆ. ಲೋಕಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ನಮ್ಮೆಲ್ಲರೂ ಇನ್ಕ್ಲೂಡಿಂಗ್ ನಮ್ಮ ಲೈನ್ ಮ್ಯಾನ್ಗಳಿದ್ದಾರೆ, ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಸರ್, ರಾಜ್ಯದಲ್ಲಿ ಒಟ್ಟು ಎಷ್ಟು ಸೋಲಾರ್ ಪ್ಲಾಂಟ್ಸ್ ನಾನು ಹೇಳಿದ್ರೆ 2400 ಮೆಗಾವಾಟ್ 2400 ಮೆಗಾವಾಟ್ ಟೋಟಲ್ ಸುಮಾರು 10,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್. ಅದು ಬರುವ ಮಾರ್ಚಲ್ಲಿ ಆದಷ್ಟು ಫೈನಲೈಸ್ ಮಾಡಲಿಕ್ಕೆ ಇದು ಸ್ವಲ್ಪ ತಡ ಆಗಿದೆ. ಈಗ 2ನೇ ಸತಿ ಟೆಂಡರ್ ಕಟ್ಟಿ ಈಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ನಮ್ಮ MLA ಅವರು ಬರೀ MLA ಅಲ್ಲ, ಅವರು ಚೇರ್ಮನ್ ಹೌಸಿಂಗ್ ಬೋರ್ಡು ಕ್ಯಾಬಿನೆಟ್ ದರ್ಜೆಯಲ್ಲಿರುವವರು, ನಮ್ಮ MP ಅವರು ಯಂಗ್ MP ಎಲ್ಲ ಇದ್ದಾರೆ. ನಮ್ಮ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಎಲ್ಲ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಸರ್, ಈ ಸಲ ಬೇಸಿಗೆಯಲ್ಲಿ ಎಲೆಕ್ಟ್ರಿಸಿಟಿ ಸಮಸ್ಯೆಯನ್ನು ಬದಲಾವಣೆ ಹೇಗಿದೆ ಸಿಚುವೇಶನ್ ನೋಡಿ? ಲಾಸ್ಟ್ ಟೈಮೇ ನಾನು ಬರಗಾಲ ಇರುವಾಗಲೇ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ಸಿದ್ದರಾಮಯ್ಯಜಿ, ಅವರು ಭಾರಿ ಆಸಕ್ತಿ ತೆಗಿತಾರೆ. ಅವ್ರು ಏನು ಮಾಡ್ತಾರೆ ಅಲ್ಲ ನಮಗೇನು ಹೇಳಿದ್ರು ಇಲ್ಲ ಅಂತ ಹೇಳಿದ್ರು. ಅದು ಅವ್ರ ಸಹಕಾರ. ಮತ್ತು ನಮಗೆ ಮೊದಲು ಎನರ್ಜಿ ಮಿನಿಸ್ಟರ್, ನನಗಿಂತ ಮೊದಲು ಎನರ್ಜಿ ಮಿನಿಸ್ಟರ್ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಶಿವಕುಮಾರ್ ಅವರು, ಅವರಿಗೆ DCM ಆಗಿದ್ದಾರೆ. ಎಲ್ಲ ನಮ್ಮ ಕ್ಯಾಬಿನೆಟ್ಟಲ್ಲಿ ಸಂಪೂರ್ಣವಾಗಿ ನಮಗೆ ಸಹಕರಿಸಿದ್ದಾರೆ.
ಸರ್, ಬೆಂಗಳೂರಲ್ಲಿ ನೀವು ಕೂಡ ಹಿಂದೆ ಉಸ್ತುವಾರಿ ಸಚಿವರಾಗಿದ್ದೀರಿ. ಈಗ ಟನಲ್ದೊಂದು ವಿಚಾರ ದೊಡ್ಡ ಚರ್ಚೆ ಆಗ್ತದೆ. ಹಿಂದೆ ನೀವು ಪ್ರೇಕ್ಷಕತೆ ಇದೆಯಾ? ನೋಡಿ, ಒಂದು ನಿಮಿಷ ಹೇಳಲ್ಲ. ನೀವು ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಮೊದಲೇ ಹೇಳ್ತಾ ಇದ್ದೀನಿ, ನಾನಾಗಿ ಹೇಳ್ತಾ ಇಲ್ಲ ವಿಚಾರ. ನೀವು ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಇವತ್ತು ಸ್ಟೀಲ್ ಇದರದ್ದು ಬ್ರಿಡ್ಜ್ದು ಅವಶ್ಯಕತೆ ಇದೆ. ಮೊದಲು ನಾವು ಏನು ಮಾಡ್ತೀವಿ, ಫ್ಲೈಓವರ್ ಮಾಡಲಿಕ್ಕೆ. ನೋಡಿ, ಸ್ಟೀಲ್ ಇಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಪ್ರತಿಯೊಂದು ಜಾಗದಲ್ಲಿ ಸ್ಟೀಲು ಫ್ಲೈಓವರ್ ಸ್ಟೀಲನ್ನೇ ಮಾಡೋದು. ಮತ್ತು ಈಗ ನೀವು ಶಿವಾನಂದ ಸರ್ಕಲ್ ಬೆಂಗಳೂರಿಗೆ ಬಂದರೆ ಶಿವಾನಂದ ಸರ್ಕಲಲ್ಲಿ ಸ್ಟೀಲ್ ಬ್ರಿಡ್ಜ್ ಮಾಡ್ತೀವಿ. ಅದು ಸ್ಟೀಲಾಗಿ ಕಾಣ್ತದ, ಅದರಲ್ಲಿ ಅದೇ ಥರ ಆಗ್ತಿತ್ತು. ನಮ್ಮ ಬಿ ಜೆ ಪಿಯವರು ಕೆಲವರಿಗೆ ಯಾವುದು ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ವಿರೋಧ ಮಾಡೋದೇ ಅವ್ರ ಅಭ್ಯಾಸ. ಅವ್ರ ಕಾಲದಲ್ಲಿ ಮಾಡೋದಿಲ್ಲ, ಅವ್ರ ಕಾಲದಲ್ಲಿ ಏನೂ ಮಾಡಲಿಲ್ಲ. ಈಗ ಪೋರ್ಟಲ್ ವಿಚಾರ ಹೇಳ್ತಾರೆ. 4 ವರ್ಷ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು, ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಮುಖ್ಯಮಂತ್ರಿಯವರು ಇದ್ದರು, ನಮ್ಮ ಸಿದ್ದರಾಮಯ್ಯ. ಆ ಟೈಮಲ್ಲಿ ನಾವು ವೈಟ್ ಟಾಪಿಕ್ ಇದ್ದರು, ಕಾಂಕ್ರೀಟ್ ರೋಡ್ ಮಾಡಿ, ಅದಕ್ಕೂ ಗಲಾಟೆ ಮಾಡಿದರು. ಕಾಂಕ್ರೀಟ್ ರೋಡ್ ಮಾಡಿದ್ರೆ ಎಲ್ಲ ಅಂಗಡಿ ಅಂತ ಹೇಳಿದ್ರು. ಇವತ್ತು ಎಲ್ಲಿ ಕಾಂಕ್ರೀಟ್ ರೋಡ್ ಆಗಿದೆ, ವೈಟ್ ಟಾಪಿಂಗ್ ಆಗಿದೆ, ಅಲ್ಲಿ ಯಾವುದು ಇದು ಬರೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಬರೀ ಟಾರ್ ಅದು ಸರಿಯಾದ ರೀತಿಯಲ್ಲಿ ಡ್ರೈನ್ ಔಟ್ ಆಗುತ್ತೆ. ಮತ್ತು ವಿಟಮಿನ್ ಇದು ಯೂಸ್ ಮಾಡ್ತೀವಲ್ಲ, ಒಳ್ಳೆ ಕ್ವಾಲಿಟಿ ಮಾಡಬೇಕಾಗುತ್ತೆ. ಅದರಿಂದ ಏನಾಗ್ತದೆ, ವರ್ಷ ರಸ್ತೆ ಹಾಳಾಗ್ತಾ ಇದೆ. ಈ ವರ್ಷ ಮಳೆನೂ ಜಾಸ್ತಿ ಬಂತು, ಎಲ್ಲ ಕಡೆ ಮಳೆ ಬೇಕಲ್ಲ ನಮಗೆ. ನಾವು ಮಳೆ ಬರಬಾರ್ದು ಅಂತ ಹೇಳೋದು. ಅದಕ್ಕೆಲ್ಲ ಈಗಾಗಲೇ ದುಡ್ಡು ಕೊಟ್ಟಿದ್ದಾರೆ, ಎಲ್ಲ ಮಾಡ್ತಾರೆ. ಈಗ ನಿಮಗೆ ಟನಲ್ ವಿಚಾರ ಹೇಳಬೇಕಾದ್ರೆ ಸುಮಾರು 40-45 ವರ್ಷಗಳ ಹಿಂದೆ ಸಮುದ್ರದ ಕೆಳಗಡೆ ಜಪಾನಲ್ಲಿ ಟನಲ್ ಮಾಡಿದ್ರು. ನಾನು ಪ್ಯಾರಿಸ್ ಟು ಲಂಡನು ಟನಲ್ ಇದರಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಅದಕ್ಕೆ ಅಲ್ಲಿ ತನಕ ಹೋಗೋದು. ಈಗ ನಾನು ಮೆಟ್ರೋ ಮಿನಿಸ್ಟರ್ ಆಗಿದ್ದೆ, ಆಗ ಟನಲ್ ಮಾಡಲಿಲ್ವಾ? ಬೆಂಗಳೂರಲ್ಲೆಲ್ಲ ಹೆಚ್ಚಿಗೆ ಟನಲ್ ಮಾಡಿದ್ದೀವಿ. ಈಗ ಅಲ್ಲೆಲ್ಲ ಎಲ್ಲ ಕೆರೆಗಳು ಬತ್ತಿ ಹೋಗಿದೆಯಾ, ಅಥವಾ ಇದೆಲ್ಲ ತೊಂದರೆ ಏನಾದರೂ ಆಗಿದೆಯಾ ಬೆಂಗಳೂರವ್ರಿಗೆ? ಇವ್ರಿಗೆ ಏನಂದ್ರೆ ಒಳ್ಳೆಯ ಕೆಲಸ ಮಾಡಿ ನಾಳೆ ಟ್ರಾಫಿಕ್ಕು ಜನರಿಗೆ ತೊಂದರೆ ಇಲ್ಲ ಅಂದ್ಬಿಟ್ಟು ಮತ್ತೆ ಇವರು ಹೇಳಲಿಕ್ಕೆ ಆಗೋದಿಲ್ಲ. ನೋಡಿ, ಟ್ರಾಫಿಕ್ ಇವರು ಆಡಳಿತ ಮಾಡುವಂಥ ರಾಜ್ಯಗಳಲ್ಲಿ ಸಮೇತ ಇದ್ದಿದೆ. ಅದಕ್ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಅಭಿನಂದಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೀವು ಇವರು ಏನೇ ಹೇಳಿದ್ರು ಅದರ ಲೆಕ್ಕಕ್ಕೆ ಜನಪರವಾಗಿ ಕೆಲಸ ಮಾಡಿದ್ದಕ್ಕೆ ಉದ್ದೇಶ ಬಿಹಾರ್ ಚುನಾವಣೆ ಉದ್ದೇಶ ಕಮಿಷನ್ಗೋಸ್ಕರ ಮಾಡ್ತಿದ್ದಾರೆ ಅಂತ ಬಿಜೆಪಿ ಆರೋಪ. ನೋಡಿ, ಅವರು ಇಡೀ ರಾಷ್ಟ್ರದಲ್ಲಿ ಅವರೇ ಇದ್ದಾರೆ. 4 ವರ್ಷದಲ್ಲಿ ಅವ್ರ ಮೇಲೆ ಇದು ಬಂದಿದೆ. ಅವರು ಎಲ್ಲಿಯಾದ್ರೂ ಕಮಿಷನ್ ಇದ್ಬಿಟ್ಟು ತಗೊಂಡು ಹೋಗಿ ಅದು ಇಲಾಖೆಗಳು ಇಲ್ವಾ, ಆ ಇಲಾಖೆಗಳಿಗೆ ನೀವು ತಗೊಂಡು ಪೂರಕವಾದ ಇದನ್ನು ಇಟ್ಬಿಟ್ಟು ಕೊಡಿತಾರೆ. ಅವರು ಹರೀಶ್ ಚಂದ್ರ ಕಣ್ಣಡ್ರಿ ಅವರು ದಾಖಲೆ ಇಟ್ಬಿಟ್ಟು ಕಂಪ್ಲೇಂಟ್ ಮಾಡಲಿ, ನಾವಾಗ ಅದಕ್ಕೆ ಕ್ರಮ ತಗೊಳ್ತೀವಿ. ಸರ್, ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಸರ್? ಯಾಕೆಂದ್ರೆ ನೀವು ಪಕ್ಕದಲ್ಲೇ ಇವರು ಪ್ರಬಲ ಆಕಾಂಕ್ಷಿ. ಅವರ ಆಕಾಂಕ್ಷೆ ಅಲ್ಲ, ಅವರ ಆಕಾಂಕ್ಷೆ ಅಲ್ಲ, ಅವರು ನಮ್ಮ ಪಕ್ಷದ ದೊಡ್ಡ ಒಬ್ಬರು ಧೀಮಂತ ನಾಯಕರು ಅವರಾಗಿದ್ದಾರೆ. ಅವರು ಬಹುಶಃ ಇಡೀ ಅರಸೀಕೆರೆಯಲ್ಲಿ ಅವರು ಸಾಕಷ್ಟು ಸೋಲಿಲ್ಲದ ಸರ್ದಾರ ಅಂದಟ್ಟೆ ಹೇಳ್ಬೋದು ಅಂತ ಇದು ಮಾಡಿದ್ದಾರೆ. ಹಾಸನದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸಚಿವ ಕೊಡೋದು ಬಿಡೋದು ಅಂತ ಅದು ಯಾರಿಗೆ ಬಿಟ್ಟಿದ್ದು? ನಮ್ಮ ಚೀಫ್ ಮಿನಿಸ್ಟ್ರು, ನಮ್ಮ PCC ಪ್ರೆಸಿಡೆಂಟ್ರು, ಹೈಕಮಾಂಡ್ ಅವರು ತೀರ್ಮಾನ ತಗೊಂಡು, ನಾನು ಅದ್ರ ವಿಚಾರದಲ್ಲಿ ನೋಡಿ, ನೀವು ಹೇಳ್ತಾ ಇರೋದು ನಿಮ್ಗೆ ಹೇಳೋದು ನಿಮ್ಮ ರೈಟು, ನೀವು ನ್ಯೂಸ್ ಕೊಡೋದು ನಿಮ್ಮ ರೈಟು. ಅದು ಬದಲಾವಣೆ ಹೈಕಮಾಂಡ್ ಅವರು ಏನಾದ್ರು ಹೇಳಿದಾರಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬದಲಾವಣೆ ಆಗ್ತದೆ ಅಂತ ಹೇಳಿದಾರ? ನಮ್ಮ ICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಹೇಳಿದಾರ? ಸೋನಿಯಾ ಗಾಂಧಿ ಅವರು ಹೇಳಿದಾರ? ಹೇಳಿದ ಮೇಲೆ ನೀವು ನನಗೆ ಏನಾದ್ರು ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. CM ಅವ್ರ ಟೋನೇ ಚೇಂಜ್ ಆಗಿದೆ ಸರ್. 1 ತಿಂಗಳಿಂದ 5 ವರ್ಷ ನಾನೇ CM ಅಂತ. ಈಗ ಸರ್ ಹೈಕಮಾಂಡ್ ಬಯಸಿದ್ರೆ ನೋಡಿ, ಕಂಟಿನ್ಯೂ ಆಗ್ತೀನಿ. ಒಂದು ನಿಮಿಷ ಕೇಳಿ. ಅವ್ರು ಯಾವತ್ತೂ ಅದನ್ನೇ ಹೇಳ್ತಾರೆ. ಅವ್ರು ಯಾವತ್ತೂ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗೋ ಮೊದಲು ಹೇಳಲಿಲ್ಲ. ಹಾಗೆ ಏನು ಮಾಡ್ತಾರೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ಒಂದು CLP ಮೀಟಿಂಗ್ ಕರೀತಾರೆ, ಹೈಕಮಾಂಡ್ ಅಬ್ಸರ್ವರ್ ಕರೀತಾರೆ. ನಂತರ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ನಿರ್ಧಾರ ತಗೊಳ್ತಾರೆ. ಆ ನಿರ್ಧಾರ ಈಗಲೂ ನಡೀತಾ ಇದೆ. ಅದಕ್ಕೆ ನೀವು ಯಾಕೆ ಇದು ಮಾಡ್ತೀರಾ? CLP ಮೀಟಿಂಗ್ ಯಾವಾಗ ಇದೆಯಾ ಮುಂದೆ? ನೋಡಿ, ಆ ಥರದ್ದು ಏನಿಲ್ಲ. ನನಗೆ ನೀವೇನಂದ್ರೆ ಭಾರಿ ಬುದ್ಧಿವಂತರಿದ್ದಾರ ನೀವು. ಯಾವುದೋ ಒಂದು ಪ್ರಶ್ನೆ ಕೇಳ್ಬಿಟ್ಟು ನನ್ನ ಕಡೆಯಿಂದ ಇದು ಮಾಡೋಕ್ಕೆ ಆಗೋದಿಲ್ಲ. ನಾನು ಅದರಲ್ಲಿ ಯಾವುದೇ ರೀತಿಯಲ್ಲಿ ನನಗೆ ಅದಕ್ಕೆ ಅಧಿಕಾರ ಇಲ್ಲ. ಅದು ಇರೋದು
ಚೀಫ್ ಮಿನಿಸ್ಟರ್ ಇದ್ದಾರೆ, PCC ಪ್ರೆಸಿಡೆಂಟ್ ಇದ್ದಾರೆ, ಹೈಕಮಾಂಡ್ ಇದ್ದಾರೆ, ಅವ್ರು ತೀರ್ಮಾನ ತಗೋತಾರೆ. ಮೈಸೂರಲ್ಲಿ ಹೇಳಿದ್ದಾರೆ ಸರ್, ಆಫ್ಟರ್ ಬಿಆರ್ ಎಲೆಕ್ಷನ್ ನವೆಂಬರ್ 15ಕ್ಕೆ ನಾನು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗ್ತೀನಿ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನೋಡಿ, ವಿಷಯಕ್ಕೆ ಸಂಬಂಧಪಟ್ಟ ನನಗೆ ಗೊತ್ತಿಲ್ಲ. ನನಗೆ ಅವ್ರನ್ನ ನೀವು ಯಾವ ಪ್ರಶ್ನೆ ಕೇಳಿದಾರೆ, ಯಾರು ಉತ್ತರ ಕೊಟ್ಟಿದ್ದಾರೆ, ನೀವು ಅವ್ರನ್ನೇ ಕೇಳಿ. ನನ್ನ ಕೇಳಿದ್ರೆ ನಾನು ಚೀಫ್ ಮಿನಿಸ್ಟರ್ ಪರವಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ನಡ್ರಿ. ಹಾಸನದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷರಾಗಿ 2ನೇ ಬಾರಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಅಧಿಕಾರ ಸ್ವೀಕರಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ಹಾಗೂ ಖಜಾಂಚಿ ಸ್ಥಾನಕ್ಕೆ ಗಣೇಶ್ ಆಯ್ಕೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಸ್ವರೂಪ್ ಪ್ರಕಾಶ್, 13 ನಿರ್ದೇಶಕರ ಒಮ್ಮತದಿಂದ ನನ್ನನ್ನ ಅವಿರೋಧವಾಗಿ 2ನೇ ಬಾರಿಗೆ ಆಯ್ಕೆ ಮಾಡಿದ್ದಾರೆ. ಎಲ್ಲ ನನ್ನ ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನ ತಿಳಿಸುತ್ತೇನೆ ಎಂದರು. ಹಾಗೂ ಎಲ್ಲರ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸುತ್ತೇವೆ ಎಂದರು. ಸಂಶೋಧನಾ ಕೇಂದ್ರ ಇದು ನಮ್ಮ ರಾಜ್ಯದಲ್ಲೇ ಇದು 2ನೇ ಒಂದು ಸಹಕಾರಿ ಆಸ್ಪತ್ರೆ. ಮೊದಲನೇದು ಘಟಪ್ರಭಾ ನಮ್ಮ ಬೆಳಗಾಮಲ್ಲಿ ಬಿಟ್ಟರೆ ಇದು 2ನೇದು ನಮ್ಮ ಹಾಸನದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ. ಈ ಒಂದು ಸಂಸ್ಥೆ 1988ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿದ್ದು, ದಿವಂಗತ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಒಂದು ಇದರಲ್ಲಿ ಆಶ್ರಯದಲ್ಲಿ ಮತ್ತು ಡಾಕ್ಟರ್ ಮುನಿವೆಂಕಟೇಗೌಡರ ಒಂದು ಸಹಕಾರದೊಂದಿಗೆ ಅದನ್ನು ತದನಂತರ ನಮ್ಮ ತಂದೆ ದಿವಂಗತ HS ಪ್ರಕಾಶ್ ಅವರು ಇದನ್ನ ನಡೆಸ್ಕೊಂಡು ಬಂದರು. 20 ವರ್ಷ ಸತತ 20 ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ, 25 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಒಂದು ದೊಡ್ಡ ಮಟ್ಟಿಗೆ ಇವತ್ತು ಸಂಸ್ಥೆ ಇವತ್ತು ಬೆಳೆದಿದೆ. ಇವತ್ತು ಅವರೆಲ್ಲ ಒಂದು ಆಶೀರ್ವಾದದಿಂದ ನಮ್ಮೆಲ್ಲ ನಿರ್ದೇಶಕರು 13 ಜನ ನಿರ್ದೇಶಕರು ಎಲ್ಲರೂ ಕೂಡ ಒಂದು 8 ಯುನಾನಿಮಸ್ ಆಗಿತ್ತು, ಅವಿರೋಧವಾಗಿ ಆಯ್ಕೆಯಾಗಿತ್ತು. ನೈಋತ್ಯ ಚುನಾವಣೆ ನಡೆದಿತ್ತು. ಎಲ್ಲರೂ ಕೂಡ ಸಂಪೂರ್ಣವಾಗಿ 13 ಕೂಡ ನಮ್ಮ ತಂಡ ಏನು ದಿವಂಗತ HS ಪ್ರಕಾಶ್ ಅವರು, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು, ಮುನಿವೆಂಕಟೇಗೌಡರು ಹಾಕಿರೋ ಒಂದು ದಾರಿಯಲ್ಲಿ ನಾವು ಕೂಡ ಒಂದು ಮಾರ್ಗದರ್ಶನ ನಾವು ಕೂಡ ಎಲ್ಲ ಕೂಡ ನೆನೆಸ್ಕೊಂಡು ಹೋಗ್ತಾ ಇದೀವಿ. ಈ ಬಾರಿ ಕಳೆದ ಬಾರಿ 8 ಜನ ಇದು ಏನು ನಿರ್ದೇಶಕರು ಈ ಬಾರಿ ಕೂಡ ಮುಂದುವರಿಸಿಕೊಂಡಿದ್ದಾರೆ. ಹೊಸದಾಗಿ 5 ನಿರ್ದೇಶಕರು ಈಗ ಬಂದಿದ್ದಾರೆ. ಅದು 13 ಕೂಡ ನಿರ್ದೇಶಕರು ಕೂಡ ಇವತ್ತು ಒಮ್ಮತದಿಂದ ನನ್ನ ಇವತ್ತು ಅವಿರೋಧವಾಗಿ ಮತ್ತೆ 2ನೇ ಬಾರಿಗೆ ಆಯ್ಕೆ ಮಾಡಿದರೆ ಎಲ್ಲ ನಮ್ಮ ನಿರ್ದೇಶಕರಿಗೆ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಈ ನಮ್ಮ ಷೇರುದಾರರಿದ್ದಾರೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಕ್ಕೆ ಬಯಸ್ತೇನೆ. ಅದೇ ರೀತಿ ಇವತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ಅವರು ಕೂಡ 3ನೇ ಬಾರಿ ಆಯ್ಕೆಯಾಗಿದ್ದಾರೆ. ನಮ್ಮ ಗಣೇಶ್ ಅವರು ಖಜಾಂಚಿಯಾಗಿ ಅವರು ಕೂಡ ಈಗ 5ನೇ ಬಾರಿ 6ನೇ ಬಾರಿ 25 ವರ್ಷ ಅವರು ಕೂಡ ಸುದೀರ್ಘವಾಗಿ ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಸುರೇಶ್ ಅವರು ಕೂಡ. ಹಾಗಾಗಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ, ಒಂದು ಸಹಕಾರದೊಂದಿಗೆ, ಎಲ್ಲ ನಿರ್ದೇಶಕರ ಒಂದು ಸಹಕಾರದೊಂದಿಗೆ ಮತ್ತು ಷೇರುದಾರ ಒಂದು ಸಹಕಾರದೊಂದಿಗೆ ಈ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೆಸ್ತೇವೆ. ಈಗಾಗಲೇ ಹಲವಾರು ನಿವೇಶನಗಳನ್ನ ನಾವು ಈಗಾಗಲೇ ತಗೊಂಡು ನಮ್ಮ ಸಂಸ್ಥೆ KR ಪುರಂ ಸಂಜೀವಿನಿ ಆಸ್ಪತ್ರೆಯಿಂದ ಪಕ್ಕದ ನಿವೇಶನ ಕೂಡ ತಗೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಅದರಲ್ಲಿ ಕಾರ್ಡಿಯಾಕ್ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪನೆ ಮಾಡಬೇಕು ಅಂತಲೂ ಕೂಡ ನಾವು ಮುಂದೆ ಒಂದು ಕನಸನ್ನು ಇಟ್ಕೊಂಡಿದ್ವಿ. ಅದೇ ರೀತಿ ನಾವು ಏನು ನಮ್ಮ SM ಕೃಷ್ಣನಗರದಲ್ಲಿ 18,000 ಅಡಿ ಜಾಗನೂ ಕೂಡ ತಗೊಂಡಿದ್ವಿ. ಮುಂದೆ ಆಯುರ್ವೇದಿಕ್ ಒಂದು ಆಸ್ಪತ್ರೆ ಕೂಡ ಮಾಡಬೇಕು ಅಂತ ಒಂದು ಕನಸನ್ನು ಇಟ್ಕೊಂಡಿದ್ವಿ. ಖಂಡಿತವಾಗ್ಲೂ ತಮ್ಮೆಲ್ಲ ಸಹಕಾರದೊಂದಿಗೆ, ಹಾಸನ ಜಿಲ್ಲೆಯ ಎಲ್ಲ ಒಂದು ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ದೊಡ್ಡ ಮಟ್ಟಿಗೆ ಈ ಸಂಸ್ಥೆನ ನಾವು ತಗೊಂಡೋಗ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ನಿರ್ದೇಶಕರು ಈ ಸಂದರ್ಭದಲ್ಲಿ ನಾನು ಗುರುರಾಜ್ ಹೆಬ್ಬಾರ್ ಅವರ ಮಗಳಂತ ಡಾಕ್ಟರ್ ಕಾವ್ಯ ಹೆಬ್ಬಾರ್ ಅವರು ಕೂಡ ನಾನು ಈ ಬಾರಿ ನಮ್ಮ ಜೊತೆಗೂ ಕೂಡ ಕಳೆದ ಬಾರಿನೂ ಇದ್ರು, ಈ ಬಾರಿ ಕೂಡ ವಿಮಲಕ್ಕ ಅವರು ಎಲ್ಲ ನಿರ್ದೇಶಕರು ಹಿರಿಯರು, ಶಿವಶಂಕರಣ್ಣ ಅವರು ಎಲ್ಲರೂ ಕೂಡ, ಶ್ರೀಧರ್ ಅವರು ಎಲ್ಲರೂ ಕೂಡ ಹಿರಿಯರು, ಎಲ್ಲರೂ ಕೂಡ ಮಾರ್ಗದರ್ಶನದಲ್ಲಿ ಅರುಣ್ ಕುಮಾರ್ ಅವರು ಎಲ್ಲರೂ ಒಂದು ಮಾರ್ಗದರ್ಶನ ಸಹಕಾರದೊಂದಿಗೆ ದೊಡ್ಡ ಮಟ್ಟಿಗೆ ಈ ಸಂಸ್ಥೆನ ಬೆಳೆಸ್ತೀವಿ ಅಂತ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಹೇಳಕ್ ಬಯಸ್ತೀನಿ. ಮತ್ತೊಮ್ಮೆ ಎಲ್ಲರೂ ಕೂಡ ನಾನು ಅಭಿನಂದನೆಗಳು ಮತ್ತು ಕೃತಜ್ಞತೆ ಸಲ್ಲಿಸ ಬಯಸ್ತೀನಿ. ಜೀವನವೆಂಬ ಸಾಗರದಲ್ಲಿ ಸಮಸ್ಯೆ ಎಂಬ ಎಷ್ಟೇ ಅಲೆಗಳು ಎದುರಾಗಿ ಬಂದರೂ ದಂಪತಿಗಳಿಬ್ಬರು ಎದುರಿಸಿ ನಿಲ್ಲುವುದೇ ಬದುಕು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹೇಳಿದರು. ಚನ್ನರಾಯಪಟ್ಟಣ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಕಬ್ಬಳಿಯಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ಪ್ರಯುಕ್ತ
ಇಂದು ನಡೆದ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ನವ ಜೀವನಕ್ಕೆ ಕಾಲಿಟ್ಟ ವಧು ವರರನ್ನ ಹರಿಸಿ ಆಶೀರ್ವಚನ ನೀಡಿದರು. ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮಾತನಾಡಿ, ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯರು ಕಾರ್ಯೋನ್ಮುಖರಾಗಿ ಸಾಧನೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಮಹಿಳೆ ಎಂದಿಗೂ ದುರ್ಬಲರಲ್ಲ ಎಂಬುದು ಪದೇ ಪದೇ ಸಾಬೀತಾಗುತ್ತಿದೆ ಎಂದರು. ಚಿಕ್ಕ ವಯಸ್ಸಿನಲ್ಲಿಯೇ ಅಥವಾ ಪ್ರಬುದ್ಧತೆ ಬೆಳೆಯದೇ ಇರುವ ಯುವಕ ಯುವತಿಯರನ್ನು ಮದುವೆ ಮಾಡುತ್ತಿದ್ದು ಅಂತಹ ದಂಪತಿಗಳು ಕೆಲವೇ ದಿನಗಳಲ್ಲಿ ವಿಚ್ಛೇದನಕ್ಕೆ ಮುಂದಾಗುತ್ತಿರುವುದು ಕಂಡುಬರುತ್ತದೆ. ವರದಕ್ಷಿಣೆ ಕಿರುಕುಳ ಪ್ರಕರಣದಲ್ಲಿ ಸುಳ್ಳು ಸಾಕ್ಷಿ ಕಂಡುಬಂದಲ್ಲಿ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಶ್ರೀ ಕ್ಷೇತ್ರದಲ್ಲಿ ಜರುಗಿದ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ 20 ಜೋಡಿ ನವ ವಧುವರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ದಾನಿಗಳಾದ ಬೆಂಗಳೂರಿನ ಉದ್ಯಮಿ ಪ್ರದೀಪ ವೆಂಕಟೇಶ್ ಪ್ರಸಾದ್ ವಧುವರರಿಗೆ ವಸ್ತ್ರಗಳು, ಮಾಂಗಲ್ಯ, ಹೂವಿನ ಹಾರಗಳು, ಬಾಸಿಂಗ, ಪೇಟ ಹಾಗೂ ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿ. ಈ ವೇಳೆ ಆದಿಚುಂಚನಗಿರಿ ಹಾಸನ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಶ್ರೀ ಕ್ಷೇತ್ರ ಕಬ್ಬಳ್ಳಿ ಶಾಖಾಮಠದ ಶ್ರೀ ಶಿವಪುತ್ರನಾಥ ಸ್ವಾಮೀಜಿ, ರಾಜಪುರ ಗೇಟ್ ಶ್ರೀ ಸಾಯಿ ಸಿದ್ಧಾಶ್ರಮದ ಗುರುಮೂರ್ತಿ ಗುರೂಜಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್.ಎಸ್. ವಿಜಯಕುಮಾರ್, ಮಾಜಿ ಸದಸ್ಯೆ ಕುಸುಮಾ ಬಾಲಕೃಷ್ಣ, ದಾನಿಗಳಾದ ಪ್ರದೀಪ ವೆಂಕಟೇಶ್ ಪ್ರಸಾದ್, ಪ್ರಮುಖರಾದ ಸುರಭಿ ರಘು, ಗುಡಿಗೌಡ ಪ್ರಕಾಶ್, ಪೊಲೀಸ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ಆರ್ಥಿಕ ವಿಷಯಗಳಲ್ಲಿ ಪಾರದರ್ಶಕತೆ ಇರಬೇಕು. ಮಕ್ಕಳ ಪಾಲನೆಯಲ್ಲಿ ಇಬ್ಬರೂ ಭಾಗವಹಿಸಬೇಕು. ಸಂಸಾರದ ಜವಾಬ್ದಾರಿಗಳನ್ನು ಒಟ್ಟಿಗೆ ಹಂಚಿಕೊಳ್ಳಬೇಕು. ಒಬ್ಬರ ವ್ಯಕ್ತಿಗಳನ್ನು ಗೌರವಿಸಬೇಕು. ಹಾಸನಾಂಬ ದೇವಿ ಒಡವೆಗಳನ್ನ ಇಂದು ಜಿಲ್ಲಾ ಖಜಾನೆಗೆ ಹಸ್ತಾಂತರಿಸಲಾಯಿತು. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನದ ಅಧಿದೇವತೆ ಹಾಸನಾಂಬ ದೇವಿ ದರ್ಶನ ಕೊನೆಗೊಂಡು ಇಲ್ಲಿಗೆ 11 ದಿನಗಳು ಕಳೆದಿವೆ. ಈ ಹಿನ್ನೆಲೆಯಲ್ಲಿ ಇಂದು ಶಾಸ್ತ್ರೋಕ್ತವಾಗಿ ಪೂಜೆ ನೆರವೇರಿಸಿ ದೇವಾಲಯದ ಆಡಳಿತ ಮಂಡಳಿಯವರ ಸಮ್ಮುಖದಲ್ಲಿ ದೇವಿ ಒಡವೆಗಳನ್ನು ಜಿಲ್ಲಾ ಖಜಾನೆಗೆ ಹಸ್ತಾಂತರಿಸಲಾಯಿತು. ಈ ವೇಳೆ ಹಾಸನಾಂಬ ದೇವಿಯ ಪುರೋಹಿತರು ಹಾಗೂ ಜಿಲ್ಲಾಡಳಿತದ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಮಹಿಳಾ ಪೌರಾಣಿಕ ನಾಟಕಗಳು ಕನ್ನಡ ರಂಗಭೂಮಿಯಲ್ಲಿ ವಿಶಿಷ್ಟ ಸ್ಥಾನ ಪಡೆದಿದ್ದು ಸಾಮಾಜಿಕ ಹಾಗೂ ಸಾಹಿತ್ಯಿಕ ವಲಯಗಳಲ್ಲಿ ಮಹತ್ತರ ಪಾತ್ರ ವಹಿಸಿವೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಶ್ರೀ ಚಾಮುಂಡೇಶ್ವರಿ ಹಾಗೂ ಶ್ರೀ ಕನ್ನಡಾಂಬೆ ಕಲಾ ಸಂಘದ ವತಿಯಿಂದ ಆಯೋಜಿಸಿದ್ದ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಹಾಭಾರತ, ರಾಮಾಯಣ ಹಾಗೂ ಇತರ ಪೌರಾಣಿಕ ನಾಟಕಗಳು ಸಾಮಾಜಿಕ ಪರಿವರ್ತನೆಗೆ ಪ್ರೇರಣೆಯಾಗಿವೆ. ಈ ನಾಟಕಗಳು ಮಹಿಳಾ ಶಕ್ತಿಯ ಅನಾವರಣ ಹಾಗೂ ಪೌರಾಣಿಕ ಕಥೆಗಳ ಮೂಲಕ ನೈತಿಕ ಸಂದೇಶವನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ನಾಟಕದಲ್ಲಿ ಮಹಿಳಾ ಕಲಾವಿದರು ಭಾಗವಹಿಸುವುದರಿಂದ ಮಹಿಳಾ ಸಬಲೀಕರಣ ಹಾಗೂ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗೆ ಕಾರಣವಾಗುತ್ತಿದೆ ಎಂದರು. ಇವತ್ತು ಕುರುಕ್ಷೇತ್ರ ನಾಟಕವನ್ನು ಅತ್ಯಂತ ವಿಭಿನ್ನವಾಗಿ ಮತ್ತೆ ಅತ್ಯಂತ ಕಾಳಜಿಯಿಂದ ನಮ್ಮ ಸೋದರಿಯರು, ನಮ್ಮ ಅಕ್ಕಂದಿರು ಮಾಡಿದ್ದಾರೆ. ಖಂಡಿತ ಇದು ಹೆಮ್ಮೆ ಪಡುವಂತ ವಿಷಯ. ಜೊತೆಗೆ ಚನ್ನಪಟ್ಟಣ ತಾಲೂಕಿಗೆ ಒಂದು ಏನಂತ ಹೇಳ್ತಾರಲ್ಲ, ಒಂದು ಕಿರೀಟ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲಾ ರಂಗದಲ್ಲೂ ಮಹಿಳೆಯರಿಗೆ ಅತ್ಯಂತ ಪ್ರಾತಿಷ್ಠ್ಯ ಕೊಡೋದು ನಮ್ಮ ಸಮಾಜದ ಒಂದು ಗೌರವ. ಆದ್ರೆ ನನಗಂತೂ ಅತ್ಯಂತ ಹೆಮ್ಮೆ ಮತ್ತೆ ಖುಷಿ ಆಯ್ತು ನಾನು ಬರ್ತಿದ್ದಂಗೆ. ಇವತ್ತು ಕುರುಕ್ಷೇತ್ರ ನಾಟಕವನ್ನ ಎಲ್ಲರೂ ನಮ್ಮ ಸೋದರಿಯರು ಅಂದ್ರೆ ನಮ್ಮ ಮಹಿಳೆಯರು ಸೇರಿ ಇವತ್ತು ಮಾಡಿದ್ರೆ ಖಂಡಿತ ಖುಷಿಯಾದ ವಿಷಯ. ಅದರಲ್ಲೂ ನಮ್ಮ ಅಕ್ಕ ಬೊಮ್ಮೇಣ್ಣ ಅವರ ಮನೆಯವ್ರು ಮಾಡಿದ್ರೆ ಇನ್ನೂ ಅತ್ಯಂತ ಖುಷಿ. ಜೊತೆಗೆ ಎಲ್ಲ ಪಾತ್ರಧಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜಾಸ್ತಿ ನಾವೇ ಇದೀವಿ, ಗಂಡಸರಿದ್ದೀವಿ. ಆದ್ರೆ ನಾವು ನಮ್ಮ ಮನೆಯವ್ರಿಗೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಪ್ರತಿ ಗ್ರಾಮದಲ್ಲೂ ಮಹಿಳಾ ನಾಟಕ ಮಾಡಿಸೋ ಜವಾಬ್ದಾರಿ ಇದೆಲ್ಲ ಆಗಿರ್ತದೆ. ನಿಜ ಅಲ್ವಾ? ಹಾಗಾಗಿ ಇದು ಮಾದರಿ, ನಮ್ಗೆಲ್ಲ ಮಾದರಿ. ಇವತ್ತು ಮಹಿಳಾ ನಾಟಕ ಪಾತ್ರಧಾರಿಗಳು ಕುರುಕ್ಷೇತ್ರ ನಾಟಕ ಮಾಡಿರೋದು ನಮ್ಗೆಲ್ಲ ಮಾದರಿ ಮತ್ತೆ ನಮ್ಗೆಲ್ಲ ಒಂದು ಪಾಠ. ಹಾಗಾಗಿ ನಾವು ಪ್ರತಿ ಗ್ರಾಮದಲ್ಲೂ ಮಹಿಳಾ ಸಬಲೀಕರಣವನ್ನ ನಾವು ಹೇಗೆ ಎಲ್ಲಾ ರಂಗದಲ್ಲೂ ಇದೀವಿ ಮಾಡ್ತಾ ಇದೀವಿ, ಅದೇ ರೀತಿ ಇವತ್ತು ನಾಟಕ ರಂಗದಲ್ಲಿ ಖಂಡಿತ ಹೆಮ್ಮೆ ತರುವಂತ ವಿಷಯ. ಅದರಲ್ಲೂ ಯಾವಾಗಲೂ ಇಡೀ ಜಿಲ್ಲೆಯಲ್ಲಿ ಚನ್ನಪಟ್ಟಣ ತಾಲೂಕಿನ ಎಲ್ಲದಕ್ಕೂ ವೈಶಿಷ್ಟ್ಯತೆ ಮತ್ತೆ ಎಲ್ಲದಕ್ಕೂ ವಿಭಿನ್ನ. ಅದೇ ರೀತಿ ಇವತ್ತು ಮಹಿಳೆಯರು ಅದನ್ನ ಸಾರ್ಥಕರಿಸಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ನನ್ಗೆ ಅತ್ಯಂತ ಹೆಮ್ಮೆಯ ವಿಷಯ ಇವತ್ತು. ಆದರೆ ಇದು ಭಯಂಕರ ಆತ್ಮ ಸ್ವರೂಪನೇ ನಿನ್ನ ಅಪರಾಧವನ್ನು ಏನಂತ ಕೇಳಿದೆಯಾ? ನಿನ್ನ ಅಪರಾಧಗಳು ಅದನ್ನು ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿಕೊಂಡು ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್, ಅಡೇನಹಳ್ಳಿ ಪುರಸಭೆಯ ಅಧ್ಯಕ್ಷ ಮೋಹನ್ ಕುಮಾರ್ ಹಾಜರಿದ್ದರು. ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಹಣ್ಣಿನ ಅಂಗಡಿ 2 ಬೈಕ್ಗೆ ಗುದ್ದಿ ನಂತರ ಮನೆಯ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿರುವ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ಹಿರಸಾವೆಯಲ್ಲಿ ನಡೆದಿದೆ. ಘಟನೆ ವೇಳೆ ಹಣ್ಣಿನ ಅಂಗಡಿಯ ಇಮ್ರಾನ್ ಕೈಗೆ ಸಣ್ಣ ಪೆಟ್ಟಾಗಿದೆ. 2 ಬೈಕ್ ಮತ್ತು ಮಧು ಎಂಬುವರ ಮನೆಯ ತಡೆಗೋಡೆ ಹಾನಿಯಾಗಿದ್ದು ಸಂತೆಯ ದಿನವಾಗಿದ್ದು ಹೆಚ್ಚಿನ ಅನಾಹುತ ತಪ್ಪಿದೆ.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ವಿದ್ಯುತ್ ಇದೆ, ಆದರೆ ವಿತರಣೆಗೆ ಬೇಕಾದ ಸಬ್ಸ್ಟೇಷನ್ಗಳಿಗೆ ಸಮಸ್ಯೆಯಾಗಿದೆ. ಹಾಗಾಗಿ ಈ ವರ್ಷ 100 ಸಬ್ಸ್ಟೇಷನ್ ನಿರ್ಮಾಣಕ್ಕೆ ಕೆಲಸ ನಡೆದಿದೆ. 2400 ಮೆಗಾವ್ಯಾಟ್ ಸೋಲಾರ್ ವಿದ್ಯುತ್ ಉತ್ಪಾದನೆಗೆ ಕ್ರಮ. ಸಚಿವ ಕೆಜೆ ಜಾರ್ಜ್ ಮಾಹಿತಿ. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಅಧ್ಯಕ್ಷರಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ಅಧಿಕಾರ ಸ್ವೀಕಾರ. ಅವಿರೋಧವಾಗಿ 2ನೇ ಬಾರಿಗೆ ಆಯ್ಕೆಯಾದ ಶಾಸಕ ಸ್ವರೂಪ್, ಎಲ್ಲರ ಸಹಕಾರದೊಂದಿಗೆ ಈ ಸಂಸ್ಥೆಯನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸುತ್ತೇನೆ ಎಂದ ಶಾಸಕ ಸ್ವರೂಪ್. ಸತಿಪತಿಗಳೆಂದರೆ ಬದುಕಿನ ಬಂಡಿಯ 2 ಚಕ್ರಗಳಿದ್ದಂತೆ. ಒಂದು ಚಕ್ರ ಉರುಳದಿದ್ದರೂ ಬದುಕು ನಿಂತ ನೀರಾಕಿ ಬಿಡುತ್ತದೆ. 2 ಚಕ್ರಗಳು ಸಮನಾಗಿ ಸಾಗಿದರೆ ಬದುಕಿನ ದಡವನ್ನ ತಲುಪಬಹುದು. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಆಶೀರ್ವಚನ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.